ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಭೀತಿ ಶುರುವಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಈ ಹಿನ್ನೆಲೆ ಡಿಎಚ್ಒ ಸುನಿಲ್ ಮತ್ತು ಟಿಎಚ್ಒ ಸಂಜಯರಿಂದ ಕೊರೋನಾ ಟೆಸ್ಟಿಂಗ್ ಹಾಗೂ ಆರ್ಟಿಪಿಸಿಆರ್ ಲ್ಯಾಬ್ ಪರಿಶೀಲನೆ ಮಾಡಲಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಆರ್ಭಟ ಹೆಚ್ಚಳ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ಡಿಎಚ್ಒ ಸುನಿಲ್ ಮತ್ತು ಟಿಎಚ್ಒ ಸಂಜಯರಿಂದ ಕೊರೋನಾ ಟೆಸ್ಟಿಂಗ್ ಹಾಗೂ ಆರ್ಟಿಪಿಸಿಆರ್ ಲ್ಯಾಬ್ ಪರಿಶೀಲನೆ ಮಾಡಲಾಗಿದೆ. ಜಿಲ್ಲೆಯ 4 ತಾಲೂಕು ಹಾಗೂ ರಿಪೋರ್ಟ್ ಸ್ಯಾಂಪಲ್ ಟೆಸ್ಟಿಂಗ್ ಮಾಡುವ ಲ್ಯಾಬ್ ಒಳಗಿನ ಯಂತ್ರಗಳು ಹಾಗೂ ಸಿದ್ಧತೆಗಳ ಪರಿಶೀಲನೆ ಮಾಡಲಾಗಿದೆ. ಸರ್ಕಾರದ ಗೈಡ್ಲೈನ್ಸ್ ನಂತರ ರಿಪೋರ್ಟ್ನಲ್ಲಿ ಟೆಸ್ಟಿಂಗ್ ಆರಂಭವಾಗಲಿದೆ. ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆರ್ಟಿಪಿಸಿಆರ್ ಲ್ಯಾಬ್ ತೆರೆಯಲಾಗಿದ್ದು ಸಿಬ್ಬಂದಿಯಿಂದ ಟೆಸ್ಟಿಂಗ್ ಬಗ್ಗೆ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಜಿಲ್ಲೆಯ 4 ತಾಲೂಕುಗಳಲ್ಲಿ ಟೆಸ್ಟಿಂಗ್ ಆರಂಭಿಸಿದೆ. ಅದಕ್ಕಂತ ಕೆಲವು ಟ್ರೈನಿಂಗ್ ಆಗಿದೆ. ಅವರು ಬರ್ತಾರೆ, ಅವರೇ ಆಪರೇಟ್ ಮಾಡೋದು, ಯಾರು ಬರಲ್ಲ. ಸರ್ ಅದಿದೆಯಲ್ಲ ಲೈನ್ ಸರ್, ಅದು ಈ ಕಡೆ MCH ಒಂದು ಲೈನ್ ಇದೆ, ಆ ಕಡೆ ICU ಒಂದು ಆ ಬುದ್ಧಿ ಹತ್ರ ಇರಬಾರ್ದು. ಹೌದಾ ರನ್ನಿಂಗ್ ಆಗಂಗಿಲ್ಲ ಅಂತ ಇಲ್ಲ, ಅದಕ್ಕೆ 60-70 ಕಂಡೆನ್ಸ್ ಮಾಡಿ 1000 ಲೀಟರ್ಸ್ಗೆ ಇದು ಎಷ್ಟು 6000 ಲೀಟರ್ಸ್ 1000 ಲೀಟರ್ಸ್ಗೆ ನಾವು ಪೇ ಮಾಡ್ತೀವಿ. ಟ್ಯಾಂಕರ್ ಅಂತ ಫಿಲ್ ಮಾಡ್ತಾರಲ್ಲ, ಇಲ್ಲಿಂದ 1 ಕಿಲೋಮೀಟರ್ ಅಷ್ಟು ಬೇಕಾದ್ರೆ ಅಷ್ಟು ಆಕ್ಸಿಜನ್ ಅಲ್ಲಿ ಸೆಲ್ಫಲ್ಲಿ ಅಂದಿದ್ದು ಒಳಗಡೆ ಫಿಲ್ ಮಾಡ್ತಾರೆ. ಅದು ಲಿಕ್ವಿಡ್ ಇರೋದು ಏನಾದಾಗ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಗಾಳಿ ಎಷ್ಟಿರುತ್ತೆ ಅಷ್ಟು ಇರುತ್ತೆ. ಅದಕ್ಕೆ ನಮಗೆ ವೆಂಟಿಲೇಟರ್ಸು ನಾನು ಕಳಿಸ್ತೀನಿ. ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ 60 ವರ್ಷಕ್ಕಿಂತ ಮೀರಿದಂತಹ ಸಾರ್ವಜನಿಕರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ, ಮತ್ತು ಕೋಮಾರ್ಬಿಡಿಟಿ ಅಂತ ಹೇಳ್ತೀವಿ, ಬೇರೆ ಕಾಯಿಲೆಗಳು ಇರೋಂಥವ್ರು ಕೂಡ 60 ವರ್ಷದ ಮೇಲಿನವರು ಹಾಗೂ ಅದರಿಂದ ಕೆಳಗಿರೋರು ಸಹ ಬೇರೆ ಕಾಯಿಲೆಗಳಿದ್ದರೆ ಅವರು ಮಾಸ್ಕನ್ನು ಧರಿಸೋದು ಕಡ್ಡಾಯ, ಮತ್ತು ಅವರ ಒಳಿತಿಗೋಸ್ಕರ ಅದನ್ನು ಧರಿಸಬೇಕಾಗ್ತದೆ. ಸೊ ಮುಂದುವರೆದಂತೆ ಇವತ್ತು ಉನ್ನತ ಮಟ್ಟದ ಸಭೆ ರಾಜ್ಯದ ಹಂತದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಎಲ್ಲ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸೂಚನೆಗಳನ್ನು ನೀಡಿದ್ದಾರೆ. ಈಗಾಗಲೇ ನಾನು DHO ಅವರಿಗೆ ಸೂಚನೆ ನೀಡಿದ್ದಾರೆ. ಅವರು
ಪ್ರತಿ ತಾಲೂಕುಗಳಿಗೂ ಭೇಟಿ ನೀಡಿ ನಾವು ಮುಂದೆ ಏನಾದರೂ ಕೋವಿಡ್ ಸಂಖ್ಯೆ ಹೆಚ್ಚಳ ಆದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಆಕ್ಸಿಜನ್ ಸಪ್ಲೈಗೆ ಸಂಬಂಧಪಟ್ಟಂತೆ, ಮತ್ತು ಸಫಿಷಿಯೆಂಟ್ ಬೆಡ್ಸ್ ಇದೆಯಾ, ಮತ್ತು ಅಡಿಷ್ನಲ್ ಆಗಿ ಹಾಕಬೇಕಾದ್ರೆ ಜಾಗ ನೋಡೋದು, ಇಂಥದ್ದನ್ನೆಲ್ಲ ನಾವು ನೋಡ್ಕೊತಾ ಇದ್ದೀವಿ. ಸೊ ನಾವು ಸನ್ನದ್ಧರಾಗಿದ್ದೀವಿ. ಮತ್ತು ಈಗಾಗಲೇ ರೆಗ್ಯುಲರಾಗಿ ಕೋವಿಡ್ ಟೈಪ್ ಆಫ್ ಕೇಸಸ್ ಬಂದರೆ ಟೆಸ್ಟ್ಗಳನ್ನ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ದೇವನಹಳ್ಳಿಗಳಲ್ಲಿ. ಅಂದರೆ ಹಿಂದಿನಿಂದ ಮಾಡ್ತಾ ಬಂದಿದ್ದೀವಿ. ಸುಮಾರು ಕಳೆದ 10 ದಿವಸದ ಫಿಗರ್ ತಗೊಳ್ಳೋದಾದರೆ ಕಳೆದ 10 ದಿವಸದಲ್ಲಿ 50 ಟೆಸ್ಟ್ ಮಾಡಿದ್ದೀವಿ, ಅದರಲ್ಲಿ ಯಾವುದೂ ಪಾಸಿಟಿವ್ ಬಂದಿಲ್ಲ. ಸೊ ಇನ್ನೂ ಟೆಸ್ಟ್ ಮಾಡುವ ಸಂಖ್ಯೆ ಜಾಸ್ತಿ ಆಗುತ್ತೆ. ಸುಮಾರು ಒಂದು ದಿವಸಕ್ಕೆ ರಾಜ್ಯದಲ್ಲಿ 5,000 ಟೆಸ್ಟ್ ಮಾಡಬೇಕು ಅಂತ ನಿರ್ದೇಶನ ಈಗಾಗಲೇ ಬಂದಿದೆ. ನಮಗೆ ಸುಮಾರು 120ರಿಂದ 150 ಟೆಸ್ಟ್ ಮಾಡಲಿಕ್ಕೆ ಒಂದು ನಿರ್ದೇಶನ ಬರ್ತದೆ ಅಂತ ನನಗೆ ತಿಳಿದು ಬಂದಿದೆ. ಸೊ ಕಿಟ್ಸ್ ಕೂಡ ಸಪ್ಲೈ ಆಗ್ತಾ ಇದೆ ನಮಗೆ. ಸೊ ನಾವು ಅದನ್ನು ಮುಂದುವರಿಸ್ತೀವಿ. ಸಾರ್ವಜನಿಕರಲ್ಲಿ ಮನವಿ ತಮ್ಮ ಮೂಲಕ, ಇದು ಕೋವಿಡ್ ತಾವೆಲ್ಲ ನೋಡಿದಿರಿ ಇಂತಹ ಮಹಾಮಾರಿ ಅನ್ನೋದು, ಹಾಗಾಗಿ ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳೋದ್ರಿಂದ ಅದನ್ನು ಕೋವಿಡ್ ಬರೋದನ್ನು ತಡೆಗಟ್ಟಬಹುದು. ಹಾಗಾಗಿ ಮಾಸ್ಕ್ ಧರಿಸುವಂಥದ್ದು ರಾಜ್ಯ ಸರ್ಕಾರ ಎಲ್ಲ ವರ್ಗದವರೆಗೂ ಕಡ್ಡಾಯ ಇನ್ನೂ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಒಳಿತಿಗೆ ಅದು ಧರಿಸುವಂಥದ್ದು ಒಳ್ಳೆಯದು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ಬಟ್ 60 ವರ್ಷದ ಮೇಲೂ ಕಡ್ಡಾಯವಾಗಿ ಧರಿಸಲಿಕ್ಕೆ ಸೂಚನೆ ಇದೆ. ಹಾಗೂ ಬೇರೆ ಕಾಯಿಲೆ ಇರೋರು, ಕೋಮಾರ್ಬಿಡಿಟಿ ಇರೋರು ಕೂಡ ಧರಿಸಬೇಕು ಅಂತ ನಾನು ಕೇಳ್ತೇನೆ. ಉಳಿದಂತೆ ಕೋವಿಡ್ ಮಾರ್ಗಸೂಚಿಗಳಂತೆ ನಾವು ಕೈ ತೊಳೆಯುವಂಥದ್ದು ಮತ್ತು ಜನಸಂದಣಿ ಇರ್ತಕ್ಕಂಥ ಜಾಗಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡುವಂಥದ್ದು, ಹೋದರೂ ಕೂಡ ಮಾಸ್ಕ್ ಜೊತೆಗೆ ಹೋಗುವಂಥದ್ದು ಮಾಡೋದ್ರಿಂದ ನಾವು ಕೋವಿಡನ್ನು ದೂರ ಇಡಲಿಕ್ಕೆ ಅನುಕೂಲ.